ಇಲ್ಲ ಸರ್, ನಾನಂತೂ ಭಾಳ ಮನನೊಂದಿದ್ದೇನೆ. ಇವತ್ತು ಭಾಳಷ್ಟು ನೋವನ್ನು ವ್ಯಕ್ತ ಆದಮೇಲೆ ನನಗೆ ನಮ್ಮ ಭವಿಷ್ಯನೇ ಮೊಟಕು ಮಾಡುವಂಥ ರೀತಿಯಲ್ಲಿ ಇವರು ನಿರ್ಧಾರಗಳು ತಗೊಳ್ಳೋದು, ಪಕ್ಷನೇ ಅವನತಿಗೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಬೇರೆ ಮಾರ್ಗ ಕಾಣಲಿಲ್ಲ. ಇನ್ನೂ ಕೂಡ ಕೊನೇ ಪ್ರಯತ್ನ, ದೆಹಲಿಗೆ ಹೋಗಿ ರಾಷ್ಟ್ರೀಯ ನಾಯಕರಲ್ಲಿ ಭೇಟಿ ಮಾಡಿ ಇಲ್ಲಿನ ಪರಿಸ್ಥಿತಿ ನಾನು ಹೇಳ್ತೀನಿ. ಅಂತಿಮವಾಗಿ ನನ್ನ ರಾಜಕೀಯ ನಡೆಯನ್ನು, ಮುಂದಿನ ನಡೆ ಏನಾಗಬೇಕು ಅನ್ನುವಂಥದ್ದನ್ನು ನಾನು 19ರಲ್ಲಿ ಕೂಡ ಇದೇ ರೀತಿ ನಿಮ್ಮೆಲ್ಲರ ಮುಂದೆ ಬಂದೆ ಹೇಳಿದೆ ನಿಮಗೆ. ಅವತ್ತು ಕೂಡ ಇದೇ ರೀತಿ 1 ವರ್ಷ ಆಗಿತ್ತಷ್ಟೇ ರಾಜೀನಾಮೆ ಮಾಡಿಬಿಟ್ಟೆ ನಾನು ಎಮ್ಮೆಲ್ಲೆಗೆ. ನನಗೆ ಪದವಿಗಳು ಮುಖ್ಯ ಅಲ್ಲ, ಆದರೆ ಸೆಲ್ಫ್ ರೆಸ್ಪೆಕ್ಟು, ಸ್ವಾಭಿಮಾನ ಮುಖ್ಯ ನನಗೆ. ನನ್ನನ್ನು ನಂಬ್ಕೊಂಡಿರ್ತಕ್ಕಂಥ ಯಾವ ಮುಖಂಡರು, ಯಾವ ಕಾರ್ಯಕರ್ತರು ಇಲ್ಲಿಗೆ ನನ್ನ ತಂದು ಬಿಟ್ಟಿದ್ದಾರೆ, ಅವರ ಬೆಂಬಲಿಗರ ಸಭೆಯನ್ನು, ನಮ್ಮ ಕಾರ್ಯಕರ್ತರು ಮುಖಂಡರ ಸಭೆಯನ್ನು ನಾನು ಇಷ್ಟರಲ್ಲೇ ಮಾಡ್ತೇನೆ. ಎಲ್ಲ ಕ್ಷೇತ್ರಗಳಲ್ಲಿ ಮಾಡಿ ಅವರು ಏನು ಮುಂದೆ ದಾರಿ ಕೊಡ್ತಾರೆ, ಯಾವ ರೀತಿ ಅವ್ರು ಹೇಳ್ತಾರೆ ಅದೇ ರೀತಿ ನಾನು ನಡ್ಕೊಳ್ತೀನಿ. ಅದಕ್ಕೆ ಮುಂಚೆ ದೆಹಲಿಯ ರಾಷ್ಟ್ರೀಯ ಮುಖಂಡರುಗಳಲ್ಲಿ ನಾನು ಅಪಾಯಿಂಟ್ಮೆಂಟನ್ನು ಕೇಳಿ ಅವ್ರ ಜೊತೆ ನಾನು ಮಾತನಾಡಬೇಕು ಅಂತಿದ್ದೇನೆ. ಅದು ಮಾತನಾಡಿದ ಮೇಲೆ ಈ ಸಭೆಗಳನ್ನು ನಾನು ಪ್ರಾರಂಭವನ್ನು ಮಾಡ್ತೀನಿ.